ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ಪರಿಶುದ್ಧವಾದ ತುಪ್ಪನ ತುಂಬ ಸುಲಭ ವಿಧಾನದಲ್ಲಿ ಹೇಗೆ ತಯಾರಿಸೋದಂತ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ನೋಡ್ತಿರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ತುಪ್ಪನ ತಯಾರಿಸೋದಕ್ಕೆ ನಾನಿಲ್ಲಿ 1 ಲೀಟರ್ ಆಗುವಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಹಾಲನ್ನು ಒಂದು ಪಾತ್ರೆಗೆ ಹಾಕಿ ಸ್ಟವ್ ಆನ್ ಮಾಡಿ ಈ ಹಾಲನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ. ಮೊದಲಿಗೆ ಒಂದು ಸಲ ಚೆನ್ನಾಗಿ ಹಾಲು ಕುದ್ದ ನಂತರ ಸ್ಟವ್ ಆಫ್ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ತಣ್ಣಗಾದ ಮೇಲೆ ಮತ್ತೆ ಹಾಲನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. ಮತ್ತೆ ಚೆನ್ನಾಗಿ ಹಾಲು ಕುದ್ದ ನಂತರ ಸ್ಟವ್ ಆಫ್ ಮಾಡಿ ಬಿಸಿ ಆರಿದ ನಂತರ ಈ ಹಾಲನ್ನು ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಡಿ. ಹಾಲನ್ನ ಫ್ರಿಜ್ಜಲ್ಲಿ ಇಟ್ಟಿದ ನಂತರ ಬೆಳಗ್ಗೆ ಆದಮೇಲೆ ಈ ಹಾಲಲ್ಲಿ ಚೆನ್ನಾಗಿ ಕೆನೆ ಬಂದಿರುತ್ತೆ ಮೇಲ್ಗೆ. ಇದು ಹಾಲನ್ನು ನಾನು ನೈಟು ಫ್ರಿಜ್ಜಲ್ಲಿ ಇಟ್ಟು ಬೆಳಗ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಮೇಲಿಗೆ ಈ ರೀತಿ ಕೆನೆ ಬಂದಿದೆ. ಇದನ್ನು ನೀವು ತೆಗೆದಿಟ್ಕೊಳ್ಳಿ. 1 ಲೀಟರ್ ಹಾಲಲ್ಲಿ ಇಷ್ಟು ಕೆನೆ ಬಂದಿದೆ. ನಾನು ಒಂದು ಸ್ಪೂನಿಂದ ಇದನ್ನು ತೆಗೆದಿಟ್ಕೊಳ್ತಿದ್ದೀನಿ. ತೆಗೆದು ಒಂದು ಪಾತ್ರೆಗೆ ಹಾಕಿ ಇದನ್ನು ಮತ್ತೆ ನಾನು ಫ್ರಿಜ್ಜಲ್ಲಿ ಇಡ್ತೀನಿ. ಕೆನೆ ಮಾತ್ರ ನಾನಿಲ್ಲಿ 1 ದಿನದ ಹಾಲನ್ನು ಚೆನ್ನಾಗಿ ಕುದಿಸಿ ಕೆನೆ ತೆಗೆದು ತೋರಿಸ್ತಿದ್ದೀನಿ. ಹಾಗೆ ಇದೇ ರೀತಿ ಒಂದು 15 ದಿನಗಳ ಕಾಲ ಹಾಲನ್ನು ಚೆನ್ನಾಗಿ ಕುದಿಸಿ ಕೆನೆನ ತೆಗೆದಿಟ್ಕೊಂಡಿದ್ದೀನಿ. 1 ದಿನದ ಹಾಲಿಗೆ ಇಷ್ಟು ಕೆನೆ ಬಂದಿದೆ 1 ಲೀಟರ್ ಹಾಲಲ್ಲಿ. ಇದು 15 ದಿನದ ಹಾಲನ್ನು ಚೆನ್ನಾಗಿ ಕುದಿಸಿ ತೆಗೆದಿಟ್ಕೊಂಡಿರುವಂಥ ಕೆನೆ. ಈಗ ಇದಕ್ಕೆ ನಾನು ರಾತ್ರಿ ಒಂದು 2 ಸ್ಪೂನ್ ಆಗುವಷ್ಟು ಗಟ್ಟಿ ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಳಗ್ಗೆ ತನಕ ಇಡ್ತೀನಿ. ಈಗ ಬೆಳಗ್ಗೆ ಆಗಿದೆ, ಹಾಲಿನ ಕೆನೆ ಚೆನ್ನಾಗಿ ಗಟ್ಟಿಯಾಗಿದೆ. ಈಗ ಇದನ್ನು ನಾವು ಚೆನ್ನಾಗಿ ಕಡೆದು ಬೆಣ್ಣೆ ಮಾಡಿಕೊಳ್ಳುವ. ಕಡಿಯೋದಕ್ಕೆ ಎಲ್ಲರೂ ಮಿಕ್ಸಿಗೆ ಹಾಕ್ತಾರೆ. ಇದು ನಾನು ಸುಲಭ ವಿಧಾನದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಮಿಕ್ಸಿಗೆ ಹಾಕುವಂಥ ಅಗತ್ಯ ಇಲ್ಲ. ನಾನಿಲ್ಲಿ ಬೆಣ್ಣೆನ ಮಾಡೋದಕ್ಕೆ ಈ ರೀತಿ ಒಂದು ಅಗಲ ಬಾಯಿ ಇರುವಂಥ ಬಾಟ್ಲನ್ನ ತೊಗೊಂಡಿದ್ದೀನಿ. ಬಾಟ್ಲಿಗೆ ಕೆನೆನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಬೇಗ ನಮಗೆ ಬೆಣ್ಣೆ ಬರೋದಕ್ಕೆ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಐಸ್ ಪೀಸನ್ನು ಕೂಡ ಹಾಕ್ತಾಯಿದ್ದೀನಿ. ಕೋಲ್ಡ್ ಆಗಿರುವಂಥ ನೀರನ್ನು ಕೂಡ ಹಾಕ್ಬೋದು. 3ರಿಂದ 4 ಪೀಸ್ ಆಗುವಷ್ಟು ಐಸ್ ಪೀಸು, ಹಾಗೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಈ ಬಾಟ್ಲನ್ನು ಕೈಯಿಂದನೇ ಅಲುಗಾಡಿಸ್ಕೊಳ್ಳಿ. ಈ ರೀತಿ ಕೈಯಿಂದ ಇದನ್ನ ಶೇಕ್ ಮಾಡೋದ್ರಿಂದ ಚೆನ್ನಾಗಿ ಬೆಣ್ಣೆ ಬರುತ್ತೆ. ಈ ಕೆನೆನ ಮಿಕ್ಸಿ ಜಾರಿಗೆ ಹಾಕಿದರೆ ಆ ಮಿಕ್ಸಿ ಜಾರಿಗೆ ಎಲ್ಲ ಬೆಣ್ಣೆ ಅಂಟ್ಕೊಂಡಿರುತ್ತೆ. ತೆಗೆಯೋದಕ್ಕೆ ತುಂಬ ಕಷ್ಟ. ಆದ್ದರಿಂದ ಈ ರೀತಿ ತುಂಬ ಸುಲಭ ವಿಧಾನದಲ್ಲಿ ನಾವು ಬೆಣ್ಣೆನ ಈಸಿಯಾಗಿ ಮಾಡ್ಕೊಳ್ಬೋದು. ತುಂಬ ಈಸಿಯಾಗಿ ಕೂಡ ನಮಗೆ ಬೆಣ್ಣೆ ತೆಗೆಯೋದಕ್ಕೆ ಬರುತ್ತೆ. ತಗೊಳ್ಳುವಾಗ ನಾವು ಬಾಟ್ಲಲ್ಲಿ ಅಗಲ ಬಾಯಿ ಇರುವಂಥ ಬಾಟ್ಲನ್ನ ತಗೊಳ್ಬೇಕಾಗುತ್ತೆ. ಆಗ ನಮಗೆ ಬಾಟ್ಲಲ್ಲಿರುವಂಥ ಬೆಣ್ಣೆನೂ ಕೂಡ ಈಸಿಯಾಗಿ ತೆಗಿಬೋದು. ಈಗ ಇದು ಬೆಣ್ಣೆ ಆಗಿದೆ. ಒಂದು 5ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ಬಾಟ್ಲನ್ನ ಶೇಕ್ ಮಾಡಿದರೆ ಈ ರೀತಿ ಚೆನ್ನಾಗಿರುವಂಥ ಬೆಣ್ಣೆ ಬರುತ್ತೆ. ಬೆಣ್ಣೆ ಆಗಿರೋದು ನಮಗೆ ಈಸಿಯಾಗಿ ಕಾಣಿಸುತ್ತೆ. ಬಾಟ್ಲು ಒಳಗಡೆ ಕಲರ್ ಚೇಂಜ್ ಆಗುತ್ತೆ. ಈಗ ಇಲ್ಲಿ ಆಗಿರುವಂಥ ಬೆಣ್ಣೆನ ನಾನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಹಾಗೆ ಇನ್ನೊಂದು ಪಾತ್ರೆಯಲ್ಲಿ ನೀರನ್ನು ಇಟ್ಕೊಂಡು ಈ ಬೆಣ್ಣೆನ ಹಾಗೆ ಕೈಯಲ್ಲಿ ಈ ರೀತಿ ಉಂಡೆ ಮಾಡಿ ಆ ನೀರಿರುವಂಥ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಬೆಣ್ಣೆನ ಚೆನ್ನಾಗಿ ಒಂದು ಸಲ ನೀರಲ್ಲಿ ತೊಳ್ಕೊಳ್ಳಿ. ಈಗ ತುಂಬ ಸುಲಭ ವಿಧಾನದಲ್ಲಿ ಪರಿಶುದ್ಧವಾಗಿರುವಂಥ ಬೆಣ್ಣೆನ ರೆಡಿ ಮಾಡ್ಕೊಂಡಿದ್ದೀವಿ. ಈ ಬೆಣ್ಣೆ ಆದಮೇಲೆ ನೆಕ್ಸ್ಟ್ ನಾವು ತುಪ್ಪನ ಮಾಡ್ಕೊಳ್ಬೇಕಾಗತ್ತೆ. ನಂತರ ನಾನು ತುಪ್ಪನ ಕಾಯಿಸೋದಕ್ಕೆ ಇಲ್ಲಿ ಒಂದು ದಪ್ಪ ತಳ ಇರುವಂಥ ಪಾತ್ರೆನ ತೊಗೊಂಡಿದ್ದೀನಿ. ಈಗ ಈ ಪಾತ್ರೆಗೆ ಬೆಣ್ಣೆನ ಹಾಕಿ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಟು ಕಾಯಿಸ್ಕೊಳ್ಬೇಕಾಗುತ್ತೆ. ಇಲ್ಲ ಬೇಗನೆ ತಳ ಹಿಡಿದ್ಬಿಡತ್ತೆ, ಹಾಗೆ ಕಪ್ಪಾಗಿಬಿಡತ್ತೆ. ಆದ್ದರಿಂದ ನಿಧಾನ ಉರಿಯಲ್ಲಿ ಇಟ್ಟು ಚೆನ್ನಾಗಿ ತುಪ್ಪನ ಕಾಯಿಸ್ಕೊಳ್ಳಿ. ಪ್ಯಾಕ್ ಹಾಲಿಂದನೂ ಕೂಡ ಇದೇ ರೀತಿ ತುಂಬ ಸುಲಭವಾಗಿ ನಾವು ಹಾಲಿನಿಂದ ಬೆಣ್ಣೆಯಿಂದ ತುಪ್ಪನ ತಯಾರಿಸ್ಕೊಳ್ಬೋದು. ಅಥವಾ ಮನೆಗೆ ಹಾಲು ಹಾಕ್ಸ್ಕೊಳ್ಳೋರಿದ್ದರೂ ಕೂಡ ಈ ರೀತಿ ಪರಿಶುದ್ಧವಾದ ತುಪ್ಪನ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ತುಂಬ ರುಚಿಯಾಗಿ ಕೂಡ ಇರುತ್ತೆ, ಹಾಗೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಯಾವುದೇ ರೀತಿಯ ಮಿಕ್ಸ್ ಇದರಲ್ಲಿ ಇರಲ್ಲ, ಪರಿಶುದ್ಧವಾಗಿರುತ್ತೆ ಈ ತುಪ್ಪ. ಈ ಬೆಣ್ಣೆ ಮೇಲೆ ಇರುವಂಥ ಬಿಳಿಯಾಗಿರುವಂಥ ಈ ರೀತಿ ಬಬಲ್ಸ್ ಎಲ್ಲ ಹೋದ ನಂತರ ಇದಕ್ಕೆ ನಾನು ಒಂದು 5ರಿಂದ 6 ಎಸಲಾಗುವಷ್ಟು ತುಳಸಿ ಎಲೆ, ಹಾಗೆ ಒಂದು ವೀಳ್ಯದೆಲೆನೂ ಕೂಡ ಹಾಕ್ತಾ ಇದ್ದೀನಿ. ವೀಳ್ಯದೆಲೆ ಇಲ್ಲ ಅಂತ ಹೇಳಿದ್ರೆ ಖಾಲಿ ತುಳಸಿ ಎಲೆ ಕೂಡ ಹಾಕಿ ಮಾಡ್ಬೋದು. ಅದು ಚೆನ್ನಾಗಿರುತ್ತೆ, ಘಮ ಕೊಡುತ್ತೆ. ತುಳಸಿ ಎಲೆ ಒಂದೇ ಸಾಕಾಗುತ್ತೆ. ಈಗ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಇದು ಚೆನ್ನಾಗಿ ಪ್ಲೈನಾಗಿ ಕಾಣಿಸ್ತಾ ಇದೆ. ಈ ರೀತಿ ಪ್ಲೈನಾಗಿ ಕಾಣಿಸಿದರೆ ತುಪ್ಪ ಆಗಿದೆ ಅಂತ ಅರ್ಥ. ಹಾಗೆ ಮತ್ತೆ ಚೆನ್ನಾಗಿ ಗೊತ್ತಾಗಬೇಕಾದ್ರೆ ಇದಕ್ಕೆ ನಾನು 1-2 ಹನಿ ಆಗುವಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ನೀರನ್ನು ಹಾಕಿದರೆ ಈ ರೀತಿ ಚೆನ್ನಾಗಿ ಶಬ್ದ ಇನ್ನೂ ಜಾಸ್ತಿ ಕೇಳುತ್ತೆ. ಈ ರೀತಿ ಶಬ್ದ ಕೇಳಿದರೆ ತುಪ್ಪ ಆಗಿದೆ ಅಂತ ಅರ್ಥ. ಈಗ ಇದನ್ನ ನಾನು ಸ್ಟವ್ ಆಫ್ ಮಾಡ್ಕೊಳ್ತೀನಿ. ನಂತರ ತುಪ್ಪ ಸ್ವಲ್ಪ ಬಿಸಿ ಆರಿದ ಮೇಲೆ
ಇದನ್ನು ನಾನು ಒಂದು ಬಾಟ್ಲಿಗೆ ಹಾಕ್ತಾಯಿದ್ದೀನಿ, ಗ್ಲಾಸ್ ಜಾರ್ಗೆ ಹಾಕಿ ಸ್ಟೋರ್ ಮಾಡ್ತಾಯಿದ್ದೀನಿ. ಈ ತುಪ್ಪನ ನಾನು ಸೋಸಿ ತೆಗೆದಿಟ್ಕೊಳ್ತೀನಿ. ನಾನು ತಗೊಂಡಿರುವಂಥ ಆ ಬೆಣ್ಣೆಯಲ್ಲಿ ಇಷ್ಟು ತುಪ್ಪ ಆಗಿದೆ. ಇದನ್ನ ಒಂದು ಅರ್ಧ ಗಂಟೆಗಳ ಕಾಲ ಹಾಗೆ ಬಿಟ್ಟ ನಂತರ ಈ ರೀತಿ ಗಟ್ಟಿಯಾಗಿ ತುಪ್ಪ ಆಗಿದೆ. ನೀವೇ ನೋಡ್ಬೋದು, ತುಂಬ ಚೆನ್ನಾಗಿ ತುಪ್ಪ ಕಾಣಿಸ್ತಾ ಇದೆ. ಹಾಗೆ ತುಪ್ಪ ಕೂಡ ಚೆನ್ನಾಗಿ ಮರಳು ಮರಳಾಗಿ ಬಂದಿದೆ. ನೀವು ಮನೆಯಲ್ಲಿ ಇದೇ ರೀತಿ ಸುಲಭ ವಿಧಾನದಲ್ಲಿ ತುಪ್ಪನ ಪರಿಶುದ್ಧವಾಗಿ ತಯಾರಿಸ್ಕೊಳ್ಳಿ. ಹಾಗೆ ಹೇಗೆ ಬರುತ್ತೆ ಈ ರೀತಿ ತುಂಬ ಸುಲಭ ವಿಧಾನದಲ್ಲಿ ಅಂತ ತುಪ್ಪನ ಹೇಳಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.